ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸಚಿವರು ಶಾಸಕರುಗಳಿಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಅದು ಬಹಳ ಮಹತ್ವದ ಮೀಟಿಂಗ್ ಇದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ಬಿಟ್ಟು ಕ್ಲಾರಿಟಿನೇ ಇಲ್ಲ ಅವರಿಗೆ. ಕೆಲವರು ಅಂತಾರೆ ಕಾಂಗ್ರೆಸ್ನ ನಾಯಕರು ಇದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಚರ್ಚೆ ಅಂತ, ಇನ್ನು ಕೆಲವರು ಬಿಹಾರ ಎಲೆಕ್ಷನ್ ಅಜೆಂಡಾ ರೂಪಿಸೋದಕ್ಕೆ ಅಂತ. ಅವರಲ್ಲೇ ದ್ವಂದ್ವ ಇದೆ, ಯಾರಿಗೂ ನಿಜವಾದ ಕಾರಣ ಏನು ಅಂತ ಗೊತ್ತಿಲ್ಲ. ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಇವತ್ತು ಸಭೆಯನ್ನು ಮಾಡ್ತಾರೆ ಅವರ ನಿವಾಸ ಕಾವೇರಿನಲ್ಲಿ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಇವರು ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಕುತೂಹಲ ಮೂಡಿಸಿದೆ. ಸಂಪುಟ ಪುನಾರಚನೆ ಬಗ್ಗೆ ಸಚಿವರಿಗೇನಾದರೂ ಕ್ಲಾರಿಟಿ ಸಿಗುತ್ತಾ? ಅದೇನೋ 15 ಜನ ಮಂತ್ರಿಗಳಿಗೆ ಕೊಟ್ಟು ಹೊಸದಾಗಿ 15 ಜನ ತಗೋತಾರೆ ಅಂತಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರಾ? ಅಥವಾ ನೋಡ್ರಪ್ಪ ನಂದೇನೂ ಇಲ್ಲ, ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಅಂತಕ್ಕಂಥ ಸಂದೇಶನ, ಸಂಪುಟ ಪುನರ್ರಚನೆ ಆಗುತ್ತಾ, ನೇರ ಮಾತುಕತೆ ನಡೆಸ್ತಾರಾ? ಇವತ್ತೇ ಎಲ್ಲ ಗೊಂದಲ ಮತ್ತು ಕುತೂಹಲಕ್ಕೆ ತೆರೆ ಬೀಳುತ್ತಾ? ಕೆಲವರು ಹೇಳ್ತಾರೆ, ನೀವು ಹೇಳ್ತಾರೋ ಈ ಯಾವ ಕಾರಣನೂ ಅಲ್ಲ, ಮುಖ್ಯಮಂತ್ರಿಗಳು ಇವತ್ತು ಡಿನ್ನರ್ ಸಭೆ ಕರೆದಿರೋದು ಅಜೆಂಡಾನೇ ಬೇರೆ ಇದೆ. ಏನೇ ಆದರೂ ಕೂಡ ಆ ಸಭೆ ಮುಗಿಯೋ ತನಕ ಯಾವ ಕ್ಲಾರಿಟಿನೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ನಿನ್ನೆ ಎಲ್ಲ ಲಕ್ಷ್ಮಣ್ ಸವದಿಯವರು ಇಲ್ಲ ಆಗೇ ಬಿಡುತ್ತೆ, ನನಗೆ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಶುಕ್ರದಶೆ ಅಂತಂದ್ಬಿಟ್ಟು. ಹಾಗಾಗಿ ಅವರವರ ಅಳತೆಗೆ ತಕ್ಕಂತೆ ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ. ನಿಜವಾಗೂ ಏನು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದ್ರಲ್ಲೇನ್ರಿ ತಪ್ಪು, ಒಂದು ಊಟಕ್ಕೆ ಕರೆದಿದ್ದಾರಪ್ಪ. ಅದೇ ಊಟಕ್ಕೆ ಕರೆಯೋದು ಯಾವಾಗ? ಸೆಷನ್ಗಿಂತ ಮುಂಚೆ ಕರಿತಿದ್ರು, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಪಾಲಿಸಿ ಮೇಕಿಂಗ್ ಅಲ್ಲಿ ಈಗ ಇದ್ದಕ್ಕಿದ್ದಂತೆ ಕರೆದ್ರಲ್ಲ ಅನ್ನೋದು ಒಂದು ಕರೆದಿದ್ದಾರಪ್ಪ. ನಮಗೆ ನಾಟಿ ಕೋಳಿ ಸಾರು ಮುದ್ದೆ ಹಾಕ್ತಾರೆ ಅಂತ ಪ್ರಿಯಾಂಕರ್ಗೆ ಹೇಳಿಲ್ವಾ? ಅದೇ ಮೆನು ಇದ್ರೆ ಓಕೆ, ರಾಜಕೀಯ ಮೆನುಗಳು ಬೇರೆ ಇದ್ರೆ ಕಷ್ಟ. ಸಹಜವಾಗೇನೆ ಸುಖ ಸುಮ್ಮನೆ ಎಲ್ಲರನ್ನೂ ಕರೆದೇನು ಮೀಟಿಂಗ್ ಒಂದು ಡಿನ್ನರ್ ಕೊಡುವಂಥದ್ದೇನಿಲ್ಲ. ಏನಾದರೂ ಒಂದಷ್ಟು ವಿಚಾರಗಳಿದ್ದೇ ಇರುತ್ತೆ. ಆ ವಿಚಾರಗಳನ್ನು ಹಂಚಿಕೆತಾರೆ ಏನು ಅಂತ ಅಂದ್ಬಿಟ್ಟು. ಬಟ್ ಅದೇ ಹೇಳಿದ್ನಲ್ಲ, ಅವರವರ ಆಸೆ ಹೆಂಗಿದೆಯೋ ಅದಕ್ಕೆ ತಕ್ಕಂತೆ ಅವರವರು ಮಾತಾಡ್ತಾ ಇದ್ದಾರೆ. ಆಮೇಲೆ ಬದಲಾವಣೆಗೆ ಸಿದ್ಧವಾಗಿ ತ್ಯಾಗ ಮಾಡಕ್ ರೆಡಿಯಾಗಿ ಅಂತ ಸೂಚ್ಯವಾಗಿ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ಈಗಿನ ಕಾಂಗ್ರೆಸ್ ಏನ್ ಬೇಕಾದ್ರೂ ಆಗ್ಬೋದು. ಅದನ್ನ ಮಾನಸಿಕವಾಗಿ ಕೆಲವರನ್ನ ರೆಡಿ ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಇದೇನು ಹೊಸದೇನು ಅಲ್ಲ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಔತಣ ಕೊಡೋದು ಸಿಎಂ ಕೆಲಸ. ಸಚಿವ ಸಂಪುಟ ಆಗಬೇಕೇ ಬಿಡಬೇಕು ಅನ್ನೋದು ಹೈಕಮಾಂಡ್ ಮತ್ತು ಸಿಎಂ ಇಬ್ಬರಿಗೂ ಸೇರಿರೋದು ನಮ್ಮ ವ್ಯಾಪ್ತಿನಿಲ್ಲ. ಹೈಕಮಾಂಡು ಸೂಚನೆ ಕೊಡೋದ ಹೊರತು ಯಾರು ಏನು ಹೇಳಿದ್ರು ಏನು ನಡೆಯೋದು. ನನಗೇನು ಕಂಡು ಬಂದಿಲ್ಲ ಲಾಬಿ ನಡೆಯೋದು, ನಾನು ನೋಡಲಿಲ್ಲ. ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಬಿಟ್ಟು ನಮ್ಗೆ ಯಾರು ಏನೂ ಗೊತ್ತಿಲ್ಲ. ಎಲ್ಲ ಮಿನಿಸ್ಟ್ರು ಕರೆದಿದ್ದಾರೆ ಊಟಕ್ಕೆ. ನಂದೇನು ವಿಶೇಷ ಇದೆ? ಈಗ ನಮ್ಮ ಪಕ್ಷದಲ್ಲಿ ನಡೆಯೋ ವಿಚಾರ ಅವ್ರಿಗೆ ಗೊತ್ತು. ಅವ್ರು ಏನಾದರೂ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ನಿಜ ಆಗುತ್ತಾ? ಅವಾಗ ಔತಣಕೂಟ ಕರೀತಾನೆ ಇರ್ತಾರೆ ಮುಖ್ಯಮಂತ್ರಿಗಳಿಗೆ. ಮೊದಲನೇ ಬಾರಿ ಇಲ್ಲ, ಎಷ್ಟೊಂದು ಸರಿ CLP ಮೀಟಿಂಗ್ ಮಾಡಿದ್ದಾರೆ, ಅಲ್ಲೂ ಕೂಡ ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಸರಿ MLAಗಳನ್ನ ಮತ್ತು ಮಿನಿಸ್ಟರ್ಗಳನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು. ಅದರರ್ಥ ದುಡ್ಡಿನಗೋಸ್ಕರ ಅಂತಲ್ಲ, ಎಲ್ಲ MLAಗಳನ್ನ ಕರೆದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಮುಖ್ಯಮಂತ್ರಿಗಳು ಕರೆದಿರೋ ಡಿನ್ನರ್ ಮೀಟಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲೇ ಕ್ಲಾರಿಟಿ ಇಲ್ಲ, ಗೊಂದಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಸುಮ್ಮನೆ ಕರೆದು ಊಟ ಹಾಕಿ ಕಳಿಸ್ತಾರೆ ಅಂತಂದರೆ ರಾಜಕೀಯ ಬಲ್ಲವರು ಯಾರೋ ಅದನ್ನು ಒಪ್ಪಲ್ಲ. ಹಾಗಾಗಿ ಏನದು ಹಿಡನ್ ಅಜೆಂಡಾ ಅಂತ? ಸಹಜವಾದ ಕುತೂಹಲ ಕೂಡ ಅರವಿಂದ್. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕರೆದಿರುವಂತ ಭೋಜನ ಕೂಟ ಯಾಕೆ ಅನ್ನುವಂಥದ್ದು, ವಿಶೇಷವಾಗಿ ನವೆಂಬರ್ ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದಾಗ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭೋಜನ ಕೂಟವನ್ನ ಕರೆದಿರುವಂತದ್ದು. ಸಹಜವಾಗಿ ಅದೇ ವಿಚಾರವನ್ನು ಪ್ರಸ್ತಾಪಿಸ್ತಾರ, ಅಥವಾ ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಹಾಕ್ತಾರ, ಇಲ್ಲ ನಾನ್ ತೀರ್ಮಾನ ಮಾಡಿದೀನಿ ಉಳಿದಿದ್ದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾರ್ಯಾರನ್ನ ಕೈ ಬಿಡ್ಬೇಕು, ಯಾರನ್ನ ಸೇರ್ಪಡೆ ಮಾಡ್ಬೇಕು ಅನ್ನುವಂತ ವಿಚಾರವನ್ನು ತಿಳಿಸ್ತಾರ. ಮತ್ತೊಂದು ಕಡೆ ಬಿಹಾರ ಚುನಾವಣೆ ಇರೋದ್ರಿಂದ ಸಹಜವಾಗಿ ಬೆಂಬಲಿಸಬೇಕು ಅನ್ನುವಂಥದ್ದು, ಅಥವಾ ಪ್ರಚಾರಕ್ಕೆ ಹೋಗ್ಬೇಕನ್ನೋ ವಿಚಾರ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ಬಹುದು ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದ ನಂತರದಲ್ಲಿ ಸಚಿವರ ಜೊತೆಗೆ ಡಿನ್ನರ್ಗೆ ಮುಂದಾಗಿರುವಂತದ್ದು. ಸಹಜವಾಗಿ ಅದು ಅದನ್ನ ಕೇಂದ್ರೀಕೃತವಾಗಿ ಈ ಡಿನ್ನರ್ ನ ಅರೇಂಜ್ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಕೊಡುವ ಸಂದೇಶ ಏನು ಸಚಿವರಿಗೆ ಇವತ್ತು ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡ್ತಿರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಗೊತ್ತಾಗುತ್ತಲ್ಲ ಇವತ್ತು ಈ ಮೀಟಿಂಗ್ ಎಲ್ಲ ಮುಗಿದ ನಂತರ ಏನೋ ಅನ್ನೋದು ವಿಚಾರ ಒಬ್ಬರಲ್ಲ ಒಬ್ರು ನಾಳೆ ಬಾಯಿ ಬಿಡ್ತಾರೆ.